ಹಾಯ್ ಫ್ರೆಂಡ್ಸ್, ವಾಸವಿ ವರ್ಡ್ಸ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ದಾವಣಗೆರೆ ಸ್ಪೆಷಲ್ ನರ್ಗಿಸ್ ಮಂಡಕ್ಕಿ. ಇದಕ್ಕೆ ಬೇಕಾಗಿರೋದು 2 ಸ್ಪೂನ್ ಜೀರಿಗೆ, ಒಂದು 50 ಗ್ರಾಮ್ ಹಸಿಮೆಣಸಿನ್ಕಾಯಿ, 10 ಬೆಳ್ಳುಳ್ಳಿ, ಕರಿಬೇವು, ಒಂದು ಹಿಡಿಯಷ್ಟು ಕೊತ್ತಂಬರಿ, ಒಂದು 4 ಲೀಟ್ರ್ ಮಂಡಕ್ಕಿ, ಮತ್ತು ಒಂದು ಕಪ್ಪು ಕಡಲೆ. ಈ ಥರ ಎಲ್ಲದನ್ನು ರುಬ್ಕೋಬೇಕಾಗತ್ತೆ. ಕರಿಬೇವು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ ಇದನ್ನು ಬೇರೆ ರುಬ್ಕೋಬೇಕು. ತರ್ತರಿಯಾಗಿ ರುಬ್ಕೋಬೇಕು. ಈ ಥರ ತರ್ತರಿಯಾಗಿ ರುಬ್ಬಿಟ್ಕೋಬೇಕು. ಇದಿಷ್ಟನ್ನೇ ಬೇರೆ ರುಬ್ಕೊಂಡು ಇಟ್ಕೋಬೇಕು. ನೆಕ್ಸ್ಟು ನಾವು ಪುಡಿ ಮಾಡಲಿಕ್ಕೆ ಒಂದು 1/4 ಕಪ್ಪು ಶೇಂಗಾ, 1/4 ಕಪ್ ಶೇಂಗಾನ ಈ ಥರ ಹುರ್ಕೋಬೇಕು. ಒಂದು 3 ಸ್ಪೂನ್ ಇದಾದಮೇಲೆ ಒಂದು 3 ಸ್ಪೂನು ಎಳ್ಳು, ಇದನ್ನು ಹುರಿದು ಒಂದು ಜಾರಲ್ಲಿ ಹಾಕ್ಕೋಬೇಕು. ಒಂದು ಕಪ್ಪು ಫುಲ್ಲು, 1/4 ಕಪ್ ಶೇಂಗಾ ಆದರೆ 1 ಕಪ್ಪು ಕಡಲೆ, ಅದನ್ನು ಈ ಜಾರಲ್ಲಿ ಹಾಕ್ಕೊಂಡು, ಮತ್ತು ಒಂದು 3 ಸ್ಪೂನು ಸಕ್ಕರೆ, ಇದನ್ನು ಕೂಡ ಇದರೊಟ್ಟಿಗೆ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡಿಟ್ಕೋಬೇಕು. ಫಸ್ಟ್ ಮಂಡಕ್ಕಿನ 4 ಲೀಟ್ರ್ ಮಂಡಕ್ಕಿನ ಈ ಥರ ಹುರ್ಕೊಂಡು ಇಟ್ಕೋಬೇಕು, ಬಿಸಿ ಮಾಡಿ ಇಟ್ಕೋಬೇಕು. ಈಗ ಎಣ್ಣೆ ಒಂದು 150 ಗ್ರಾಮ್ ಎಣ್ಣೆ 100 ಗ್ರಾಮ್ ಎಣ್ಣೆ ಹಾಕ್ಬಿಟ್ಟು 100-150 ಗ್ರಾಮ್ ಎಣ್ಣೆ ಬೇಕಾಗುತ್ತೆ. ಸಾಸಿವೆ ಹಾಕಿ ಫಸ್ಟು ಜೀರಿಗೆ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಬೆಳ್ಳುಳ್ಳಿ ಹಾಕಿ ರುಬ್ಬಿರ್ತೀವಲ್ಲ ಅದನ್ನು ಹಾಕ್ಕೋಬೇಕು. ಅದು ಎಲ್ಲ ಹಸಿ ವಾಸನೆ ಹೋಗೋವರೆಗೂ, ಸ್ವಲ್ಪ ಡ್ರೈ ಆಗೋವರೆಗೂ, ಹಸಿ ಇರಬಾರ್ದು, ಮೆತ್ತಗಾಗುತ್ತೆ. ಅದನ್ನೆಲ್ಲ ಹುರ್ಕೊಂಬಿಟ್ಟು ಸ್ವಲ್ಪ ಅರಶಿಣ ಪುಡಿ ಹಾಕಬೇಕು. ಸ್ವಲ್ಪ ಡ್ರೈ ಆಗೋ ಥರ ಹುರ್ಕೋಬೇಕಾಗತ್ತೆ. ಈ ಥರ ಇದು ಡ್ರೈ ಆಗಿದೆ, ಈಗ ಹಸಿ ವಾಸನೆ ಎಲ್ಲ ಹೋಗಿದೆ. ಈ ಥರ ಎಲ್ಲ ಫ್ರೈ ಮಾಡ್ಕೊಂಬಿಟ್ಟು ಹುರಿದಿರೋ ಮಂಡಕ್ಕಿಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಈ ಥರ ಸಣ್ಣ ಉರಿಲೇ ಈ ಥರ ಬಿಸಿ ಮಾಡ್ಬೇಕು. ಸ್ವಲ್ಪ ಮೊದಲೇ ಬಿಸಿ ಆಗಿರುತ್ತೆ, ಆದರೂ ಒಂಚೂರು ಬಿಸಿ ಮಾಡ್ಕೊಂಡು ಇದೆಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ಎಣ್ಣೆ ಎಲ್ಲ ಮಂಡಕ್ಕಿಗೆ ಹತ್ತಿದ ಮೇಲೆ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಕಡಲೆ, ಶೇಂಗಾ, ಎಳ್ಳು, ಅದನ್ನೆಲ್ಲ ಅದ್ರ ಪುಡಿನ ಹಾಕಬೇಕಾಗತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಸಕ್ಕರೆ ಅಕಸ್ಮಾತ್ ಕಡಿಮೆ ಅಂದರೆ, ಉಪ್ಪು ಕಡಿಮೆ ಅಂದರೆ ಒಂಚೂರು ಹಾಕ್ಬೋದು. ಮಂಡಕ್ಕಿನಲ್ಲಿ ಉಪ್ಪು ಇರುತ್ತೆ, ಅದಕ್ಕೆ ಕಡಿಮೆ ಹಾಕ್ಬೇಕು ಉಪ್ಪು. ಈ ಥರ ನರ್ಗಿಸ್ ಮಂಡಕ್ಕಿ ರೆಡಿ ಆಯಿತು. ಇದು ಎಳ್ಳು ಎಲ್ಲ ಹಾಕೋದ್ರಿಂದ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಇದು ಬೇರೆ ಮಖಾನ, ಇದಕ್ಕೂ ಇದೇ ಥರನೇ ಮಾಡೋದು. ಮಖಾನ ಬಿಸಿ ಮಾಡ್ಕೊಂಡು ಈ ಥರ ಅದು ಮಸಾಲೆ ಇರುತ್ತಲ್ಲ ಅದನ್ನ ಹಾಕ್ಬಿಟ್ಟು, ಈ ಮಖಾನ ಬಿಸಿ ಮಾಡಿದ್ದು ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಕೈ ಆಡ್ಬಿಟ್ಟು ಆ ಪೌಡ್ರು ಕೂಡ ಇದಕ್ಕೆ ಹಾಕ್ಬಿಟ್ಟು ಆ ಪೌಡ್ರನ್ನ ಹಾಕಿ ಈ ಥರ ಬಿಸಿ ಮಾಡಿ ಇಟ್ಕೋಬೇಕು. ಚೆನ್ನಾಗಿರುತ್ತೆ. ಇದನ್ನು ಕೂಡ ಮಕ್ಕಳಿಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಮಖಾನ ನರ್ಗಿಸ್ ಮಂಡಕ್ಕಿಗೆ ಸ್ವಲ್ಪ ಖಾರ ಹಾಕಿ, ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಹಾಕಿ ಸರ್ವ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಮಖಾನಕ್ಕೂ ಇದೇ ಮಸಾಲೆನೇ ಹಾಕೋದು. ಮೆಣಸಿನ್ಕಾಯಿ ಜೊತೆಗೂ ನರ್ಗಿಸ್ ಮಂಡಕ್ಕಿ ಚೆನ್ನಾಗಿರುತ್ತೆ. ದಾವಣಗೆರೆ ಸ್ಪೆಷಲ್ ಇದು.